ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕುಕಿಂಗ್ ಸ್ಟೋರಿಯ ರೆಸಿಪಿ ಕೊರಿಯನ್ ಹಾಟ್ ಆ್ಯಂಡ್ ಸ್ಪೈಸಿ ವೆಜ್ ನೂಡಲ್ಸು. ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ಪೈಸಿಯಾಗಿತ್ತು. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನಿಲ್ಲಿ 2 ಪ್ಯಾಕಷ್ಟು ಕೊರಿಯನ್ ವೆಜ್ ನೂಡಲ್ಸ್ನ ತೊಗೊಂಡು ಬಂದಿದ್ದೀನಿ. ಇದು ಆರಾಮಾಗಿ ನಿಮಗೆ ಎಲ್ಲ ಶಾಪಲ್ಲೂ ಕೂಡ ಸಿಗುತ್ತೆ, ಹಾಗೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲಿ. ಖಂಡಿತ ತೊಗೊಂಡು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಒಂದು ಪ್ಯಾನಲ್ಲಿ 2 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು 2 ಪ್ಯಾಕಲ್ಲಿರುವಂತಹ ನೂಡಲ್ಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು 3ರಿಂದ 5 ನಿಮಿಷ ಸಾಕಾಗುತ್ತೆ. ಅಷ್ಟರಲ್ಲಿ ನೂಡಲ್ಸ್ ಎಲ್ಲನೂ ಕೂಡ ಬೆಂದಿರುತ್ತೆ. ಅದನ್ನು ಈ ರೀತಿ ಸಪ್ರೇಟ್ ಮಾಡಿಬಿಟ್ಟು ನೀರಿಂದ ಅದನ್ನ ಆಚೆ ತೆಗಿಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಾನು ಸ್ಟ್ರೈನರ್ ಸಹಾಯದಿಂದ ಇದನ್ನು ಆಚೆ ತೆಗಿತಾ ಇದ್ದೀನಿ. ಇದನ್ನ ಸಪ್ರೇಟಾಗಿ ಇಟ್ಕೊಂಡು ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ ಅದೇ ಪ್ಯಾಕೆಟಲ್ಲೇ ಅವರು ಕೊಟ್ಟಿರ್ತಾರೆ. ಮೀನ್ಸ್ ನೀವೇನು ತೊಗೊಂಡಿದ್ದೀರ ನೂಡಲ್ಸ್ ಅದರಲ್ಲಿ ಸಪ್ರೇಟು ಸೀಸನಿಂಗ್ ಆಯಿಲು ಮತ್ತು ಸೀಸನಿಂಗ್ ಮಿಕ್ಸ್ ಮಾಡೋ ಪೌಡರ್ನ ಕೊಟ್ಟಿರ್ತಾರೆ. ಎರಡನ್ನೂ ಕೂಡ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಆಯಿಲ್ ಹಾಕಬೇಕು ಆ ರೀತಿ ಏನೂ ಇಲ್ಲ. ಇದಿಷ್ಟನ್ನು ಕೂಡ ಫಸ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ನಂತರ ನೀವು ಬೇಯಿಸಿಟ್ಕೊಂಡಿರುವಂತಹ ನೂಡಲ್ಸನ್ನು ಇದಕ್ಕೆ ಹಾಕಿ ಒಂದು 2 ನಿಮಿಷ ಅಥವಾ ಒಂದು 3 ನಿಮಿಷ ಇದನ್ನ ಚೆನ್ನಾಗಿ ನೀವು ಈ ರೀತಿ ಕುಕ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ನ ಹಾಕೊಂಡ್ರೆ ಆಯಿತು. ಕೊರಿಯಂಡರ್ ಬಂದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಸೊ ಅಷ್ಟೇ, ಕೊರಿಯನ್ ವೆಜ್ ನೂಡಲ್ಸ್ ರೆಡಿ ಆಯಿತು. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ.